ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವತ್ತು ನಾನು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ನೋಡಿರಿ. ಹಸಿ ಖಾರ ಮಾಡಬೇಕು. ಇನ್ನಾಗಿ ಹುರ್ಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಇದಕ್ಕೆ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಹಾಕಿ ಮಿಕ್ಸರಿಗೆ ಹಿಡಿಬೇಕು ರೀ. ಮಿಕ್ಸಿ ಮಾಡಿ ಹಸಿ ಖಾರ ಮಾಡಿಟ್ಕೋಬೇಕು. ಮಿಕ್ಸಿಂಗ್ ಮಾಡತ್ತೀನಿ ನೋಡಿ. ಕರಿಬೇವು, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ ಹಾಕಿ ಹಸಿ ಖಾರ ಮಾಡಿಕೊಂಡು ಆಯ್ತು. ಹಸಿ ಖಾರ ಆಯ್ತು ನೋಡಿರಿ. ಇವಾಗ ಹಿಟ್ಟು ಕಲಸ್ಕೊಂಬರ್ರಿ. ಒಂದು ಬೌಲ್ನಾಗ ಹಸಿ ಹಿಟ್ಟು ತೊಗೊಂಡೇನಿ ರೀ. ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಓಮ್ ಕಾಳು ತೊಗೊಂಡೀನಿ. ಹಸಿ ಹಿಟ್ಟು, ಓಮ್ ಕಾಳು, ಅಜ್ವಾಯಿನ, ಉಪ್ಪು, ಸ್ವಲ್ಪ ಸೋಡಾ ಪುಡಿ ಇದೆಲ್ಲ ಹಾಕ್ಕೊಂಡು ಕಲಸಾಕತ್ತೀನಿ ನೋಡಿರಿ. ಇವಾಗ ಸ್ವಲ್ಪ ಹಿಟ್ಟು ನೆನೆದ್ರೆ ಬೇಯಿಸಿ ಬರ್ತಾವ್ರಿ ಬಜ್ಜಿ. ಹೊತ್ತಂಗೆ ಮಿಕ್ಸ್ ಮಾಡಿ ನೀರಾಗಿ ಕಲಸಿ ಒಂದು 5 ನಿಮಿಷ 10 ನಿಮಿಷ ಬಿಡೋಣ ನೆನೆಯಾಕದು ಹಿಟ್ಟನ್ನ. ಈ ಥರ ಕಲಿಸ್ಕೊಂಡೇನಿ ರೀ. ಸ್ವಲ್ಪ ನೆನಿಲಿ ರೀ. ಒಂದು 4 ಬದ್ನೆಕಾಯಿ ತೊಗೊಂಡೇನಿ ರೀ ನಾನು. ಈ ಥರ ಹೆಚ್ಕೊಂಡೇನಿ ನೋಡಿರಿ ಬದ್ನೆಕಾಯಿನ. ಹಸಿ ಖಾರ ಹಾಕೋದು ನಾನು ಸ್ವಲ್ಪ ಹಾಕ್ತೀನಿ ರೀ. ಯಾಕಂದ್ರೆ ಮಕ್ಕಳು ತಿನ್ನಲ್ಲ ರೀ ಖಾರ ಭಾಳ ಐತಿ ಅಂತ ಹಸಿ ಖಾರ. ಅದಕ್ಕೆ ಸ್ವಲ್ಪ ಹಾಕತ್ತೀನಿ. ಬೇಕಂದ್ರೆ ಜಾಸ್ತಿ ತಕ್ಕೊಬೋದು. ನಾನು ಸ್ವಲ್ಪ ಹಾಕಾಕತ್ತೀನಿ ಭಾಳ ಖಾರ ಐತೆ ಅಂತಂದು. ಭಾಳ ಖಾರ ಐತ್ರಿ ಅದು ಹಸಿ ಖಾರ. ಖಾರ ತಿನ್ನೋರು ಹಾಕ್ಕೋಬೋದು ಜಾಸ್ತಿ. ನಾವು ಖಾರ ಜಾಸ್ತಿ ತಿನ್ನಲ್ಲ ಅಂತ ಸ್ವಲ್ಪ ಹೆಚ್ಚಿದ್ದೀನಿ. ಒಂದು ಪ್ಲೇನ್ ಇರುತ್ತಲ್ಲ ರೀ ಇದು, ಈ ಥರ ಅದು ಮ್ಯಾಗ ಹಾಕೋದು. ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊರಿ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಕಟ್ ಮಾಡ್ಕೊರಿ. ಅವು ಬದ್ನಿಕಾಯಿ ದೊಡ್ಡವಿದ್ರೆ ಬೇಯಿಸಾಕ್ತಾವ್ರಿ. ದೊಡ್ಡ ಸಣ್ಣವಿದ್ದು ಒಂದು ಸಣ್ಣವಾಗ್ಯಾವ್ರಿ ಈ ಥರ. ದೊಡ್ಡ ಬದ್ನಿಕಾಯಿ ತೊಗೊಂಡ್ರೂ ಚೆನ್ನಾಗಾಗತ್ತೆ. ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೇ, ಹೇಗಿತ್ತಂತ ಕಮೆಂಟ್ ಹಾಕಿ. ಹಿಟ್ಟು ನೆನಿಬೇಕು. ಹಿಟ್ಟು ಎಷ್ಟು ನೆನಿತೈತೆ ಅಷ್ಟು ಚಲೋ ಆಗ್ತಾವ್ರಿ ಬಜ್ಜಿ. ಒಂದು 20 ನಿಮಿಷ ನೆನೆಯಾಕ್ಬಿಟ್ರೆ ಮಸ್ತ್ ಆಗ್ತಾವ್ರಿ ಬದ್ನೆಕಾಯಿ ಬಜ್ಜಿ. ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೇ, ಹೇಗಿತ್ತಂತ ನನಗೆ ಕಮೆಂಟ್ ಹಾಕಿ. ನಮ್ಮ ಮನೆಯವ್ರು ಹೆಲ್ಪ್ ಮಾಡತ್ತಾರೆ. ಈ ಥರ ಮಿಕ್ಸ್ ಮಾಡಿ ಹಿಟ್ಟೊಳಗೆ ಎದ್ದು
ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅದು ನೋಡಿರಿ ಬದನೆಕಾಯಿ ಬಜ್ಜಿ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.